ಈವ್ನಿಂಗ್ 5:15 ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಈ ವಿದ್ಯಾನಗರ ಬಡಾವಣೆಗೆ ಒಬ್ಬ ಅಪರಿಚಿತ ಬೈಕ್ ಮೇಲೆ ಬಂದು ಬಾಲಕಿಯರ ಅಪಹರಣೆ ಮಾಡೋಕ್ಕೆ ಪ್ರಯತ್ನಿಸಿದ್ದ ಸುದ್ದಿ ನಾನು ಮಾಧ್ಯಮ ಮುಖಾಂತರ ತಿಳ್ಕೊಂಡಿದ್ದೆ. ಅದರ ಪ್ರಕಾರ ನಿನ್ನೆ ನಮ್ಮ ಗಾಂಧಿಗಂಜ್ ಪೊಲೀಸರು ತನಿಖೆ ವಹಿಸಿಕೊಂಡು ಬಂದ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು, ವಿವರಗಳೇನು ಅಂತ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದಾಗ ಭಕ್ದಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಔರಾದ್ ಸಿರಿಸಿ ಅನ್ನೋ ಊರಿಗೆ ಸೇರಿದ್ದ ಮಲ್ಲಿಕಾರ್ಜುನ್ ಅಂತ ನಮಗೆ ಗೊತ್ತಾಗಿರ್ತದೆ. ಈ ಮಲ್ಲಿಕಾರ್ಜುನ್ ವಿಚಾರಿಸಿ ಅವನು ಹೇಳಿಕೆ ಪಡೆದಿದ್ದಾಗ ನಮಗೆ ಗೊತ್ತಾಗಿದ್ದೇನೆಂದರೆ, ತನ್ನ ಸಂಬಂಧಿಕರ ಮದುವೆ ಆಮಂತ್ರಣ ಪತ್ರ ಹಂಚಿಕೆ ಮಾಡೋಣ ಅಂತ ವಿದ್ಯಾನಗರ ಬಡಾವಣೆಗೆ ಬರ್ತಾನೆ. ತನ್ನ ಸ್ವಂತ ಕಾಕನ ಮಗಳು, ಈ ಮಗಳನ್ನು ಜನವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಚಾಂಬೋಳ್ ಅನ್ನೋ ಊರಿಗೆ ಮದುವೆ ಸಂಬಂಧ ಇದು ಮಾಡಿಕೊಡ್ತಾರೆ. ಆ ಆಮಂತ್ರಣ ಪತ್ರನ ಹಂಚಿಕೆ ಮಾಡಬೇಕಂತ ವಿದ್ಯಾನಗರ ಬಡಾವಣೆಗೆ ಬಂದು ಅಡ್ರೆಸ್ ಕನ್ಫ್ಯೂಸ್ ಆಗಿ ಅಲ್ಲಿದ್ದ ಮಕ್ಕಳನ್ನು ಕೇಳ್ಕೊಳ್ತಾನೆ. ಆ ಮಕ್ಕಳು ಹೋಗಿ ಪೋಷಕರಿಗೆ ವಿಷಯ ತಿಳಿಸಿದಾಗ ಗಾಬರಿಗೊಂಡಿದ್ದ ಪೋಷಕರು ಅಪರಿಚಿತರು ಯಾರೋ ತಮ್ಮ ಮಕ್ಕಳೊಟ್ಟಿಗೆ ಮಾತಾಡೋಕ್ಕೆ ಬಂದಿದ್ದಾರೆ ಅನ್ನುವ ಒಂದು ಗೊಂದಲದಲ್ಲಿ ಜೋರಾಗಿ ಕೂಗ್ಕೊಂಡು ಹೊರಗಡೆ ಬರ್ತಾರೆ. ಅದನ್ನು ಕೇಳಿದ ತಕ್ಷಣ ಈ ವ್ಯಕ್ತಿ ಹೆದರ್ಕೊಂಡು ಬೈಕ್ ಮೇಲೆ ಓಡಿ ಹೋಗ್ತಾನೆ. ಇದೆಲ್ಲ ಫೋಟೇಜಸ್ ಸಮೇತ ನಮಗೆ ಸಿಕ್ಕಿದ್ದಾರೆ. ಆಮೇಲೆ ಈ ವ್ಯಕ್ತಿಯನ್ನು ವಿಚಾರಿಸಿದ್ದಾಗ ನಾವು ಊರಿಗೆ ಈ ಮದುವೆ ಆಮಂತ್ರಣ ಪತ್ರ ಹಂಚಿಕೆ ಬಗ್ಗೆ ಹೇಳ್ತಾನೆ. ಅದೇ ರೀತಿ ನಾವು ಔರಾದ್ ಸಿರಿಸಿ ಊರಿಗೆ ಕೂಡ ಹೋಗಿ ನಾವು ಅಲ್ಲಿದ್ದ ಜನರೊಟ್ಟಿಗೆನೂ ನಾವು ಸಂಪರ್ಕಿಸಿ ಆ್ಯಕ್ಚುಲಿ ಇಂಥ ಮದುವೆ ಇದೇನಾ, ಈ ಮದುವೆ ಆಮಂತ್ರಣ ಪತ್ರಿಕೆ ಹಂಚುವುದು ನಿಜಾನ ಅಂತ ನಾವು ವಿಚಾರಿಸಿದ್ದಾಗ ನಮಗೆ ಸತ್ಯ ಗೊತ್ತಾಗಿದೆ. ಅದು ನಿಜ ಅಂತ ಗೊತ್ತಾಗಿದೆ ನಮಗೆ. ಏಪ್ರಿಲ್ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು ಮದುವೆ ಇದೆ. ಕಾಕನ ಮಗಳು ಮದುವೆ ಆಮಂತ್ರಣ ಪತ್ರಿಕೆಯನ್ನು ಹಂಚಕ್ಕೆ ಬಂದಿದ್ದ ಅನ್ನೋ ವಿಷಯ ಗೊತ್ತಾಗ್ತದೆ. ಆಮೇಲೆ ಈ ವ್ಯಕ್ತಿಗೆ ಯಾವುದಾದ್ರೂ ಕ್ರಿಮಿನಲ್ ಹಿನ್ನೆಲೆ ಇದೆಯಾ ಅಂತ ಕೂಡ ನಾವು ಚೆಕ್ ಮಾಡಿದಾಗ ಯಾವುದೇ ರೀತಿಯ ಅಪರಾಧ ಹಿನ್ನೆಲೆ ಇವನಿಗೆ ಇಲ್ಲ ಅಂತ ಗೊತ್ತಾಗಿದೆ. ಸದ್ಯ ತನಿಖೆ ಇಲ್ಲಿವರೆಗೂ ಬಂದಿದೆ. ನಮಗೆ ಈ ಆಪಾದಿತ ಕೂಡ ಇನ್ವೆಸ್ಟಿಗೇಷನ್ ಸಹಕರಿಸ್ತಾ ಇದ್ದಾನೆ. ಯಾವುದೇ ರೀತಿಯ ಬಾಲಕಿಯರ ಅಪಹರಣ ಆಗಲಿ, ಕಿಡ್ನಾಪ್ ಆಗಲಿ, ಇನ್ನೊಂದು ಬೇರೆ ರೀತಿಯ ಅಸಭ್ಯ ವರ್ತನೆ ಆಗಲಿ ನಡೆದಿಲ್ಲ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ನಮಗೆ. ಸೊ ದಯವಿಟ್ಟು ಮಾಧ್ಯಮದವರಿಗೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ಈ ರೀತಿ ಪರಿಶೀಲಿಸದೆ ದಯವಿಟ್ಟು ಸುದ್ದಿಯನ್ನು ಪ್ರಸಾರ ಮಾಡಬೇಡಿ. ಯಾಕಂದರೆ ಜನರು ಭಯಾಂದೋಲನಗಳಿಗೆ ಗುರಿಯಾಗಿ ಬೇರೆ ಥರ ಸ್ಪಂದನೆ ಮಾಡ್ಬೋದು, ಜನರ ರಿಯಾಕ್ಷನ್ ಬೇರೆ ಥರ ಇರ್ಬೋದು. ಸೊ ದಯವಿಟ್ಟು ಸ್ಪಷ್ಟೀಕರಣ ಪಡೆದು ಪ್ರಸಾರ ಮಾಡಿ ಅಂತ ನಾನು ವಿನಂತಿಸ್ತೀನಿ. ಇಲ್ಲ, ಅವರು ಬೇರೆ ಅವರ ಮನೆಗೆ ಬರ್ತಾರೆ. ಆ್ಯಕ್ಚುಲಿ ಆ ಅಡ್ರೆಸ್ ಕನ್ಫ್ಯೂಸ್ ಆಗಿ ಈ ಅಡ್ರೆಸ್ ಎಲ್ಲಿದೆ ಅಂತ ಅಲ್ಲಿದ್ದ ಮಕ್ಕಳನ್ನು ಕೇಳ್ತಾನೆ. ಈ ಮಕ್ಕಳು ಗಾಬರಿಗೊಂಡು ಅಪರಿಚಿತರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಓಡಿ ಹೋಗಿ ಪೋಷಕರಿಗೆ ತಿಳಿಸ್ತಾರೆ. ಅದರಿಂದ ಅವರು ಜೋರಾಗಿ ಯಾರಿವನು ಅಂತ ಜೋರಾಗಿ ಕೂಗ್ತಾ ಬರ್ತಾರೆ ಹೊರಗಡೆ. ಆ ಕೂಗನ್ನು ಕೇಳಿ ಅವನು ಹೆದರ್ಕೊಂಡು ಬೈಕ್ ಹತ್ತಿ ಹೋಗ್ಬಿಡ್ತಾನೆ. ಸಿಸಿಟಿವಿ ಫುಟೇಜ್ ಅಲ್ಲಿ ಬಾಲಕಿಗೆ ಬೆನ್ನು ಸಹ ಮುಟ್ಟೋದೆಲ್ಲ ಮಾಡಿದ್ರು. ಆ ರೀತಿ ಯಾವುದೇ ಹೊರಗಡೆ ಇದ್ದಾಗ ಬೈಕ್ ಮೇಲೆ ನಿಂತಾಗ ಕೂಡ ಆಕೆ ಕೆಂಡೆ ಮುಟ್ಟಿ ಮಾತಾಡ್ಸೋದೆಲ್ಲ ಮಾಡಿದ್ದಾರೆ ಸರ್. ಆಕ್ಚುಲಿ ಅದೇ ರೀತಿ ಏನಾದ್ರೂ ಆಗಿದೆನಾ ಅಂತ ನಾವು ಪೋಷಕರು ಕೂಡ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಿನ್ನೆ ಒಂದು ಸ್ಟೇಷನ್ಗೆ ಬಂದು ನಮ್ಮ ವುಮೆನ್ ASIಗೆ ಅಂಥದ್ದೇನು ಆಗಿಲ್ಲ ಅಂತ ಹೇಳಿದ್ದಾರೆ. ಅವರು ಕೂಡ ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ಆಮಂತ್ರಣ ಪತ್ರ ನಮಗೆ ಕೂಡ ವಾಟ್ಸಪ್ ಮಾಡಿದ್ದಾರೆ ವಿತ್ ನಾವು ಪ್ರೂಫೇ. ಇದನ್ನು ನಾವು ತನಿಖೆ ಮಾಡ್ತಾ ಇದ್ದೇವೆ. ಆ ಒಂದು ಪೇಪರ್ ಮುಖಾಂತರ ಒಂದು ಬರೆದು ನಿನ್ನೆ ನೈಟ್ 9:30ಗೆ ಸುಮಾರು ನಮ್ಮ WASIಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ನಾವು ಅವರನ್ನು ಕರೀತಾ ಇದ್ದೇವೆ. ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅಪರಿಚಿತರ ಅಂತಲೇ ಕೊಟ್ಟಿದ್ದಾರೆ. ಅಂತ ಈ ಕಡೆ ವಿಚಾರಿಸಿದಾಗ ನಮಗೆ ಗೊತ್ತಾಗಿದೆ. ಇಬ್ಬರು ಸದ್ಯ ನಮ್ಮ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ಈ ಕುಟುಂಬಸ್ಥರು ಏನು ಹೇಳ್ತಾರೆ ಸರ್? ಅವರು ಕೂಡ ಅದೇ ಅಂತಾರೆ.